ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ಬಾಲ್ಕನಿನಲ್ಲಿ ನಾನು ಸ್ವಲ್ಪ ಚೇಂಜಸನ್ನು ಮಾಡಿದ್ದೀನಿ. ಯಾಕಂದರೆ ಬಿಸಿಲು ಬೀಳುವಂಥ ಜಾಗದಲ್ಲಿ ಕೆಲವೊಂದು ಗಿಡಗಳನ್ನು ಇಟ್ಟಿದ್ದೀನಿ. ಬಿಸಿಲು ಬೀಳದೇ ಇರುವಂಥ ಜಾಗದಲ್ಲಿ ಬೇರೆ ಗಿಡಗಳನ್ನು ಇಟ್ಟಿದ್ದೀನಿ. ಯಾಕಂದರೆ ಈ ಕೆಲತಿಯಕ್ಕೆ ಬಿಸಿಲು ಬೇಕಾಗಲ್ಲ. ಆದಷ್ಟು ಇದಕ್ಕೆ ಇಂಡೈರೆಕ್ಟ್ ಸನ್ಲೈಟ್ ಇದ್ರೇ ಇದು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇನ್ನು ಸನ್ಲೈಟ್ ಬೇಕಾಗಿರುವಂಥ ಈ ಝೈಡ್ ಪ್ಲ್ಯಾಂಟ್ಗಳನ್ನ ನಾನು ಇಲ್ಲಿ ಬಿಸಿಲು ಬೀಳುತ್ತೆ, ಹಾಗಾಗಿ ನಾನು ಇಲ್ಲಿ ಇಟ್ಟಿದ್ದೀನಿ. ನೋಡಿ, ಕೆಳಗಡೆ ಸ್ಟ್ಯಾಂಡ್ ಇಟ್ಟಿರಲಿಲ್ಲ, ಹಾಗಾಗಿ ಸ್ಟ್ಯಾಂಡ್ ಇಟ್ಟು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಈ ರೀತಿಯಾಗಿ ಜೋಡಿಸಿದ್ದೆ. ಈ ಆ್ಯಕ್ಚುಲಿ ಕೆಲವೊಂದಿಷ್ಟು ಗಿಡಗಳನ್ನು ಮನೆ ಒಳಗಡೆನೇ ಇಟ್ಟಿರ್ತಾಳೆ ಅವಳು. ಆದರೆ ಏನಂದರೆ ಈಗ ಬೇಸಿಗೆ ಇರೋದ್ರಿಂದ ಮನೆ ಒಳಗಡೆ ಅಷ್ಟು ಚೆನ್ನಾಗಿರಲ್ಲ ಅನ್ನೋಕ್ಕೋಸ್ಕರ ಅವಳು ಹೊರಗಡೆ ತೊಗೊಂಡು ಎಲ್ಲನೂ ಬಾಲ್ಕನಿನಲ್ಲೇ ಸೆಟ್ ಮಾಡಿದ್ದೀವಿ. ಈಗ ಯಾವುದೂ ಮನೆ ಒಳಗಡೆ ಇಟ್ಟಿಲ್ಲ. ಅವರು ಊರಿಗೆ ಕೂಡ ಹೋಗ್ತಾಯಿದ್ರು, ಹಂಗಾಗಿ ಅವಳು ಒಳಗಡೆ ಬೇಡ ಅಂತ ಹೇಳಿ ಹೊರಗಡೆನೇ ಇಟ್ಟಿದ್ದಾಳೆ ಬಾಲ್ಕನಿನಲ್ಲಿ. ಬಿಸಿಲು ಬೀಳೋ ಜಾಗದಲ್ಲಿ ಝೇಡ್ ಪ್ಲ್ಯಾಂಟು, ಸ್ನೇಕ್ ಪ್ಲ್ಯಾಂಟ್ಸು, ಸ್ವಲ್ಪ ರಬ್ಬರ್ ಪ್ಲ್ಯಾಂಟು ಜಾಸ್ತಿ ಬೀಳಲ್ಲ, ಸ್ವಲ್ಪ ಬಿಸಿಲು ಬೀಳುತ್ತೆ. ಇದಿಷ್ಟು ಪಾರ್ಟಲ್ಲಿ ಸ್ವಲ್ಪ ಬಿಸಿಲು ಬೀಳುತ್ತೆ, ಹಾಗಾಗಿ ಇಲ್ಲಿ ಈ ಥರ ಜೋಡಿಸಿ ಇಟ್ಟಿರೋದು. 3 ಬೋನ್ಸಾಯಿ ಝೇಡ್ ಪ್ಲ್ಯಾಂಟ್ಗಳನ್ನ ಇಲ್ಲಿ ಇಟ್ಟಿದೆ. ಇದು ನೋಡಿ, ಫಿಲೋಡೆಂಡ್ರೋನ್ ಗಿಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದು ಕೂಡ. ಹಾಗೆ ಚೀನಾ ಡಾಲು, ಇದು ಕೆಲೆಥಿಯಾ, ಎಗ್ಲೋನಿಮಾ, ಸಕ್ಯುಲೆಂಟ್ಸು, ಇದೆಲ್ಲನೂ ಇಲ್ಲಿ ಇಟ್ಟಿದ್ದೀವಿ. ಕೆಳಗಡೆ ಒಂದು ಸ್ವಲ್ಪ ಗಿಡಗಳನ್ನು ಇಟ್ಟಿದ್ದೀವಿ. ಸ್ವಲ್ಪ ಇಲ್ಲಿ ಸ್ಟ್ಯಾಂಡ್ ಹಾಕಿಬಿಟ್ಟು, ಇಲ್ಲಿ 3 ಸ್ಟ್ಯಾಂಡ್ ಇದೆ, ಇಲ್ಲೊಂದು ಸ್ಟ್ಯಾಂಡ್ ಮೇಲೆ ಈ ಥರ ಗಿಡಗಳನ್ನು ಇಟ್ಟಿದೆ. ಈಗ ನೋಡೋದಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ, ಚೆನ್ನಾಗಿ ಅನಿಸುತ್ತೆ. ಚಿಕ್ಕ ಚಿಕ್ಕ ಪಾಟ್ಗಳನ್ನ ಈ ರೀತಿಯಾಗಿ ಮುಂದೆ ಇಟ್ಟಿದೆ. ಇನ್ನೊಂದು ಸ್ವಲ್ಪ ದಿನಕ್ಕೆಲ್ಲ ಕೆಲವೊಂದನ್ನು ಒಳಗಡೆ ಇಡ್ತಾಳೆ. ಚೀನಾ ಡಾಲು, ಕೆಲೆಥಿಯಾ, ಎಗ್ಲೋನಿಮಾ, ಪೆಪರೋಮಿಯಾ ಪ್ಲ್ಯಾಂಟು, ಝೀಝಿ ಪ್ಲ್ಯಾಂಟು, ಇವೆಲ್ಲ ಸದ್ಯಕ್ಕೆ ಈ ರೀತಿಯಾಗಿ ಜೋಡಿಸಿ ಎತ್ತಿಟ್ಕೊಂಡಿದ್ದೀವಿ. ಇವಕ್ಕೇನೆಂದರೆ ಇವತ್ತು ನಾನು ನೀರನ್ನು ಸ್ಪ್ರೇ ಮಾಡ್ತಾಯಿದ್ದೀನಿ. ನೋಡಿ, ಇದನ್ನು ಮೊನ್ನೆ ತೊಗೊಂಡು ಬಂದ್ವಿ ಡಿಮಾರ್ಟಲ್ಲಿ. ಚೆನ್ನಾಗಿದೆ, ಯೂಸ್ ಮಾಡಿ ಕೂಡ ನೋಡಿದ್ವಿ ನಾವು. ಇದು ನೋಡಿ, ಈ ರೀತಿಯಾಗಿ ಈ ರೀತಿ ಗಿಡಗಳಿಗೆ ಆವಾಗವಾಗ ಸ್ಪ್ರೇ ಮಾಡ್ತಾಯಿದ್ರೆ ಏನಾಗುತ್ತೆ, ಗಿಡಗಳು ತುಂಬ ಶೈನಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ ಎಲೆಗಳು. ಯಾವುದೇ ಥರ ಹುಳ ಕೂಡ ಬರೋದಿಲ್ಲ. ಕೆಲವೊಮ್ಮೆ ಏನಾಗುತ್ತೆ, ಈ ರೀತಿ ನೀರನ್ನು ಸ್ಪ್ರೇ ಮಾಡಿದಾಗ ಹುಳ ಏನಾದರೂ ಇದ್ದರೆ ಅದು ಹೊರಟೋಗುತ್ತೆ. ನೋಡಿ, ಈ ರೀತಿ ಡಸ್ಟ್ ಏನಾದ್ರು ಇದ್ದರೆ ಅದು ಹೋಗಿಬಿಟ್ಟು ಗಿಡ ಕ್ಲೀನ್ ಆಗುತ್ತೆ. ಆವಾಗ ಎಲೆಗಳು ಹೆಲ್ದಿಯಾಗಿ ತುಂಬ ಶೈನಿಂಗ್ ಆಗಿ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಸಮ್ಮರಲ್ಲಿ ಪ್ರತಿದಿನ ನಾವು ಈ ರೀತಿಯಾಗಿ ಸ್ಪ್ರೇ ಮಾಡ್ತಾ ಇರಬೇಕು. ಸಮ್ಮರಲ್ಲಿ ಈ ರೀತಿ ಗಿಡಗಳಿಗೆ ನಾವು ಸ್ಪ್ರೇ ಮಾಡ್ತಾ ಇದ್ದರೆ ಗಿಡ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ. ಇಲ್ಲಾಂದರೆ ಈ ಸಮ್ಮರಲ್ಲಿ ಏನಂದರೆ ಧೂಳು ಜಾಸ್ತಿ ಕೂತ್ಕೊಳುತ್ತೆ. ಎಲ್ಲ ಗಿಡಗಳಿಗೂ ಈ ರೀತಿಯಾಗಿ ಕೊಟ್ಟರೆ ಗಿಡ ತುಂಬ ಚೆನ್ನಾಗಿ ಕಾಣುತ್ತೆ, ಎಲೆಗಳ ಹೆಲ್ದಿ. ಅದಕ್ಕೂ ಕೂಡ ಸ್ವಲ್ಪ ತಂಪು ಸಿಗುತ್ತೆ. ಡೈಲಿ ನೀರು ಹಾಕಲ್ಲ ಕೆಲವೊಂದು ಗಿಡಗಳಿಗೆ, ಅಂಥ ಗಿಡಗಳಿಗೆ ನೀವು ಈ ಒಂದು ನೀರನ್ನು ಸ್ಪ್ರೇ ಮಾಡಿದ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇವತ್ತು ಬಾಲ್ಕನಿನಲ್ಲಿ ಇರುವಂಥ ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡ್ತಾಯಿದ್ದೀನಿ. ಕೆಲವೊಂದು ಗಿಡಕ್ಕೆ ಏನಂದರೆ ನೀರು ಹಾಕೋದು ಅವಶ್ಯಕತೆ ಇರೋದಿಲ್ಲ, ಈ ರೀತಿ ಸ್ಪ್ರೇ ಮಾಡಿದ್ರೆ ಸಾಕಾಗುತ್ತೆ. ಆ ರೀತಿ ಗಿಡಗಳಿರುತ್ತೆ, ಅದಕ್ಕೆಲ್ಲ ನೀವು ಈ ರೀತಿ ಸ್ಪ್ರೇ ಮಾಡಿಬಿಟ್ರೆ ಚೆನ್ನಾಗಿ. ಏನಂದರೆ ನೀವು ಬೆಳಗ್ಗೆನೇ ಸ್ಪ್ರೇ ಮಾಡಬೇಕು, ಮಧ್ಯಾಹ್ನ ಟೈಮಲ್ಲಿ ಅಥವಾ ನೀವು ಉಳಿದ ಟೈಮಲ್ಲಿ ಸ್ಪ್ರೇ ಮಾಡಬಾರ್ದು. ಬಿಸಿಲಲ್ಲಿ, ತುಂಬ ಬಿಸಿಲಲ್ಲಿ ಸ್ಪ್ರೇ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಈ ರೀತಿಯಾಗಿ ಪ್ರತಿಯೊಂದು ಗಿಡಕ್ಕೂ ಹುಳಗಳೇನಾದರೂ ಇತ್ತು ಅಂದರೆ ಸ್ವಲ್ಪ ಜೋರಾಗಿ ಸ್ಪ್ರೇ ಮಾಡಿದ್ರೆ ಏನಾಗುತ್ತೆ, ಅದು ಕೆಳಗಡೆ ಬಿದ್ದೋಗುತ್ತೆ. ನೀವು ಈ ರೀತಿ 2 ದಿನಕ್ಕೊಂದು ಸರಿ ಏನಾದರೂ ಸ್ಪ್ರೇ ಮಾಡಿದ್ರೆ ಬರೀ ನೀರಿಂದನೇ ಹುಳಗಳು ಹೊರಟೋಗ್ಬಿಡುತ್ತೆ. ಹುಳಗಳು ಆಗಲ್ಲ ಹೆಚ್ಚಾಗಿ. ಜಾಸ್ತಿ ಇದ್ದರೆ ಮಾತ್ರ ಹುಳಗಳು ಹೋಗೋದಿಲ್ಲ.
ಜಾಸ್ತಿ ಇದ್ದಾಗ ನೀವೇನಂದರೆ ನೀಮ್ ಆಯಿಲನ್ನು ಸ್ಪ್ರೇ ಮಾಡಬೇಕಾಗತ್ತೆ. ಜಾಸ್ತಿ ಧೂಳಿದೆ ಅಂದರೆ ನೀವೇನಂದರೆ ಇದಕ್ಕೆ ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸ್ಕೋಬೇಕು. ಕೆಲವೊಂದು ಗಿಡಗಳಿಗೆ ನಾವು ಮಾಸ್ಟಿಕ್ನ ಯೂಸ್ ಮಾಡಿರ್ತೀವಲ್ಲ, ಆ ಗಿಡಗಳಿಗೆ ಆ ಮಾಸ್ಟಿಕ್ಕಿಗೆ ನಾವು ಈ ನೀರನ್ನು ಸ್ಪ್ರೇ ಮಾಡಿದ್ರೆ ಅದರಲ್ಲಿ ಬೇರು ಚೆನ್ನಾಗಿ ಬೆಳೆಯುತ್ತೆ ಮಾಸ್ಟಿಕ್ಕಲ್ಲಿ. ಆವಾಗ ಗಿಡ ಕೂಡ ತುಂಬ ಹೆಲ್ದಿಯಾಗಿ ಎಲೆಗಳು ತುಂಬಾ ಗ್ರೀನಾಗಿ ದೊಡ್ಡದಾಗಿ ಬರುತ್ತೆ. ಹಾಗೆ ನನ್ನ ಮಗಳು ಕೂಡ ನೀರು ಹಾಕ್ತೀನಿ ಅಂತ ಬಂದಳು, ಅವಳಿಗೂ ಕೂಡ ಕೊಡ್ತಾಯಿದ್ದೀನಿ. ಮಕ್ಕಳಿಗೆ ಈ ರೀತಿಯಾಗಿ ಒಂದು ಆ್ಯಕ್ಟಿವಿಟೀಸ್ ಇರಬೇಕು. ಗಿಡಕ್ಕೆ ನೀರು ಹಾಕಿ ಅವಳು ತುಂಬಾ ಖುಷಿ ಪಡ್ತಾಳೆ. ನೋಡಿ, ಎಲ್ಲ ಗಿಡಗಳಿಗೂ ಅವಳು ನೀರು ಹಾಕ್ತಾಳೆ. ನಾನು ಒಂದು ಸ್ವಲ್ಪ ಕಲಿಸ್ಕೊಟ್ಟಿದ್ದೀನಿ ಅವಳಿಗೆ ಕೆಲವೊಂದನ್ನು. ಅವಳು ನೀರು ಹಾಕೋದೆಲ್ಲ ನಮ್ಮ ಮನೆಯಲ್ಲಿ ಅವಳು ಬೆಳಗ್ಗೆ ನೀರು ಹಾಕೋದು ಅವಳೇ. ಅವಳಿಗೆ ಒಂದು ಬಕೆಟಲ್ಲಿ ನೀರು ತಂದು ಕೊಟ್ಟಿರ್ತೀನಿ. ಅದರಿಂದ ನೀರು ಒಂದೊಂದು ಗ್ಲಾಸಲ್ಲಿ ಹಾಕ್ತಾಳೆ. ಆಮೇಲೆ ಈ ಥರ ಸ್ಪ್ರೇಯರ್ ಬಾಟ್ಲು ಯೂಸ್ ಮಾಡೋಕ್ಕೆ ಕೊಡ್ತೀನಿ ಅವಳಿಗೆ. ಅದರಲ್ಲೂ ಕೂಡ ನೀರನ್ನು ಸ್ಪ್ರೇ ಮಾಡ್ತಾಳೆ. ನೋಡಿ, ಅವಳು ಮಾಡ್ತಾಯಿದ್ದಾಳೆ. ಅವಳಿಗೂ ಒಂದು ಈಗ ಆ್ಯಕ್ಟಿವಿಟಿ ಇದ್ದಂಗೆ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.